ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಗುರುಗಳೇ, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಸಾಲಬಾಧೆಗೆ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿದ್ರೆ ಆಷಾಢದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ದಯವಿಟ್ಟು ನಮ್ಮ ವೀಕ್ಷಕ ಬಾಂಧವರಿಗೋಸ್ಕರ ಆಷಾಢದ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು, ಹಾಗೆ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ, ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಬೇಕಾಗಿ ವಿನಂತಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಈ ಆಷಾಢ ಮಾಸದಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ಆಷಾಢ ಮಾಸದಿಂದ ಉಪಾಸನೆಯ ಸಮಯ, ಉಪಾಸನೆ ಮತ್ತು ಉಪವಾಸದ ಸಮಯ ಅಂತ. ಉಪಾಸನೆ ಅಂತಂದಾಗ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಾದಂಥ ಭಾರಗಳು, ಅಂದರೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯ ದುಗುಡದಿಂದ ನರಳ್ತಾ ಇರ್ತಾರೆ. ಅಂತಹ ಜನರಿಗೆ ಈ ಆಷಾಢ ಮಾಸ ಅನ್ನುವಂಥದ್ದು ಅಮೃತ ಪ್ರಾಯವಾದಂತಹ ಮಾಸ. ಕಾರಣ ಏನು ಅಂತಂದರೆ, ಈ ಆಷಾಢ ಮಾಸದಲ್ಲೇ ಲಕ್ಷ್ಮೀ ಪೂಜೆಯನ್ನು ನಾವು ಶುರು ಮಾಡುವಂಥದ್ದು. ಇಲ್ಲಿಂದ ಲಕ್ಷ್ಮೀ ಪೂಜೆಯನ್ನು ನಾವು ಶುರು ಮಾಡಿ ಶ್ರಾವಣ ಮಾಸದ 2ನೇ ಶುಕ್ರವಾರದಲ್ಲಿ ಬರುವಂತಹ ಸಮಯಕ್ಕೆ ವರಮಹಾಲಕ್ಷ್ಮಿಯನ್ನಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ಕೆಲವೊಬ್ಬರಿಗೆ ಮನೆಯಲ್ಲಿ ತೀರ ಯಾವಾಗಲೂ ಕೂಡ ಸಾಲ 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 ಅಂತ ಇರ್ತಾರೆ. ಏನಕ್ಕೆ ಈ ಸಾಲ ಅನ್ನೋದು ಅವರಿಗೆ ಆವರಿಸ್ಕೊಳ್ಳುತ್ತೆ, ಸಾಲದ ಬಾಧೆ. ಮತ್ತು ಈ ಸಾಲದಿಂದ ಯಾಕೆ ಮುಕ್ತಿ ಸಿಗೋಲ್ಲ ಅನ್ನೋದಾದರೆ, ಆ ಜನರಿಗೆ ಪ್ರಾರಬ್ಧದ ಕರ್ಮದ ಒಂದು ಪರಿಣಾಮದಿಂದ, ಪ್ರಭಾವದಿಂದ ಅವರಿಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸ್ವಲ್ಪ ದೂರವಾಗಿರುತ್ತೆ. ಈ ಪ್ರಾರಬ್ಧ ಕರ್ಮವನ್ನು ಕಳೆಯೋದಕ್ಕೆ ಏನು ಮಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಉಪಾಸನೆ ಮೂಲಕ, ನಂತರ ಜಪ ತರ್ಪಣಾದಿಗಳ ಮೂಲಕ, ಅನುಷ್ಠಾನದ ಮೂಲಕ ಈ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಕೊಂಡು ಈ ಆಷಾಢ ಲಕ್ಷ್ಮಿ ಅಂತ ಬರುವಂಥದ್ದು ಮೊದಲನೇದಾಗಿ ಮೇಯ್ನಾಗಿ ಯಾರು ಬಹಳ ಸಾಲ ಬಾಧೆಯಿಂದ ನರಳ್ತಾ ಇರ್ತಾರೋ ಆ ವ್ಯಕ್ತಿಗಳು 4 ಗುರುವಾರ, ಶುಕ್ರವಾರ ಅಲ್ಲ, ಕೇಳಿಸ್ಕೊಳ್ಳಿ ಸರಿಯಾಗಿ, ಗುರುವಾರದ ದಿನದಂದು ಯಾರು ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ದಾರಿದ್ರ್ಯ, ಸಾಲ ಬಾಧೆ ಅನ್ನೋದು ನಿವೃತ್ತಿ ಆಗುತ್ತೆ. ಅಂದರೆ ಅರ್ಥಾತ್ ಪ್ರಾರಬ್ಧ ಕರ್ಮ ಅನ್ನೋದು ನಾಶವಾಗುತ್ತೆ. ಪ್ರಾರಬ್ಧ ಕರ್ಮ ಅನ್ನೋದು ಯಾವ ಕೆಟ್ಟ ಕೆಲಸದಿಂದ ನಮಗೆ ಈ ಕೆಟ್ಟ ಪಾಪದ ಕರ್ಮ ನಮಗೆ ಅಂಟಿಕೊಂಡಿದೆಯೋ ಅದೇ ರೀತಿಯಾಗಿ ಮುಳ್ಳಿಂದಲೇ ತೆಗೆಯುವ ಹಾಗೆ ನಾವು ಈ ರೀತಿಯಾದಂತಹ ಜಪ, ಪೂಜೆ, ಅನುಷ್ಠಾನ ಮೂಲಕ ನಾವು ಆ ಪ್ರಾರಬ್ಧದ ಕರ್ಮವನ್ನು ನಾವು ನಾಶ ಮಾಡ್ಕೋಬೇಕು. ಆ ನಾಶ ಮಾಡ್ಕೊಳ್ಳೋದಕ್ಕೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಲಕ್ಷ್ಮಿಯ ವ್ರತ ಏನಿದೆ, ಆಷಾಢ ಲಕ್ಷ್ಮಿ ಪೂಜೆ ಬಹಳ ಪ್ರಮುಖವಾಗಿದೆ. ಯಾರು ಈ ವ್ರತವನ್ನು ಮಾಡಬೇಕೆಂದು ಇಚ್ಛಿಸುವುದೋ ಆ ಹೆಣ್ಣುಮಗಳು ಬುಧವಾರ ದಿನವೇ ದೇವರ ಕೋಣೆಯನ್ನು ಶುಚಿಯಾಗಿ ಮಡಿ ಮಾಡಿ ಗುರುವಾರದ ದಿನ ಬೆಳಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ 75 ನಿಮಿಷದ ಮುಂಚಿತವಾಗಿ, ಅಂದರೆ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದು ತಲೆಗೆ ತಲೆ ಸ್ನಾನವನ್ನು ಮಾಡಿ, ಅಂದರೆ ತಾವು ಸ್ನಾನ ಮಾಡುವಂತಹ ನೀರಿನ ಬಕೆಟ್ಗೆ ಸ್ವಲ್ಪ ಗಂಜಲ ಮತ್ತು ಸ್ವಲ್ಪ ಗೋಮಯ, ಅಂದರೆ ನಮ್ಮ ನಾಟಿ ಹಸುವಿನ ಸಗಣಿ ಸ್ವಲ್ಪ ಚಿಟಿಕೆ ಮಾತ್ರದಲ್ಲಿ, ಅಂದರೆ ಒಂದು ಸಾಸಿವೆ ಕಾಳಿನಷ್ಟು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಿ ಅರಿಶಿಣವನ್ನು ತೆಗೆದುಕೊಂಡು ಮನೆಯ ಮುಂಭಾಗದ ಹೊಸ್ತಲಿಗೆ ಅರಿಶಿಣವನ್ನು ತಿಕ್ಕಿ ಮತ್ತು ಆ ಹೊಸ್ತಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಆ ದ್ವಾರ ಮಹಾಲಕ್ಷ್ಮಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಮತ್ತು ಹೂವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ
ದೇವರ ಕೋಣೆಗೆ ಬಂದು ತಮ್ಮ ಕೈಹಿಡಿ ಎಷ್ಟಿದೆಯೋ ಅಷ್ಟು ಅರಿಶಿಣದ ಮುದ್ದೆಯಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಮಾಡಿಕೊಂಡು ಪ್ರತಿಮೆಯನ್ನು ಮಾಡಿಕೊಂಡು, ಅಂದರೆ ಗುಂಡಾಗಿ ನಾವು ಗಣಪತಿಯನ್ನು ಮಾಡ್ತೀವಿ, ಪಿಳ್ಳೆ ಗಣಪತಿ ಅಂತ ಹೇಳಿ ಮಾಡ್ತೇವೆ. ಆ ಅರಿಶಿಣದ ಉಂಡೆಯಲ್ಲಿ ಮಹಾಲಕ್ಷ್ಮಿ ಅಂತ ತಿಳಿದು ಆ ದೇವಿಯನ್ನು ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು, ಇದಕ್ಕೆ ದೊಡ್ಡದಾಗಿ ಖರ್ಚಿನ ಅವಶ್ಯಕತೆ ಇಲ್ಲ. ಇದನ್ನು ಮಾಡಲಿಕ್ಕೆ ಪುರೋಹಿತರ ಅವಶ್ಯಕತೆಯೂ ಇಲ್ಲ. ಇದನ್ನು ಮಾಡಬೇಕಾದಾಗ ತಮಗೆ ಗೊತ್ತಿರುವಂತಹ ಮಹಾಲಕ್ಷ್ಮಿ ಅಷ್ಟಕ ಅಥವಾ ಕನಕಧಾರ ಸ್ತೋತ್ರವನ್ನು ಹೇಳಿಕೊಂಡು ಮಹಾಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಆ ದೇವಿಯನ್ನು ಆ ವಾರ ಪೂರ್ತಿ ಆರಾಧನೆ ಮಾಡಬೇಕು. ಅಂದರೆ ಈ ಗುರುವಾರ ನೀವು ಆರಾಧನೆ ಮಾಡಿದ್ದೀರಾ ಅಂತಂದರೆ ಮುಂದಿನ ಬುಧವಾರದವರೆಗೂ ಅದಕ್ಕೆ ನಿತ್ಯ ಪೂಜೆಯನ್ನು ಮಾಡ್ತಾ ಬರಬೇಕು. ನಂತರದಲ್ಲಿ ಮತ್ತೆ ಮುಂದಿನ ವಾರದಂದು ಇದೇ ರೀತಿಯಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿದ್ದು ಶುಚಿರ್ಭೂತರಾಗಿ ನಾನು ಹೇಳಿದ ರೀತಿಯಲ್ಲಿ ಮನೆ ಹೊಸ್ತಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಟ್ಟು ದೇವರ ಕೋಣೆಯಲ್ಲಿ ಅದೇ ರೀತಿಯಾದಂಥ ಇನ್ನೂ ಒಂದು ಅರಿಶಿಣದ ಉಂಡೆಯನ್ನು ಮಾಡಿಕೊಂಡು ಪೂಜೆ ಮಾಡ್ತಾ ಬರುವಂಥದ್ದು. ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಇರುವಂತಹ ಪ್ರಾರಬ್ಧದ ಕರ್ಮದ ಫಲ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ನಿಮ್ಮ ಜೀವನದಲ್ಲಿ ಸಾಲಬಾಧೆಯಿಂದ ವಿಮುಕ್ತರಾಗ್ತೀರಾ ಅಂತ ಹೇಳಿ ನಮಗೆ ಋಷಿಗಳು ಮುನಿಗಳು ಶಾಸ್ತ್ರದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ವ್ರತವನ್ನು ಮಾಡಬೇಕಾದಂತಹ ಹೆಂಗಸರು ವ್ರತವನ್ನು ಶುರು ಮಾಡಿದರೆ ಪ್ರತಿನಿತ್ಯವೂ ಕೂಡ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಈ ಪೂಜೆಯನ್ನು ಮಾಡಬೇಕು. ಮತ್ತು ಈ ವ್ರತವನ್ನು ಶುರು ಮಾಡಬೇಕಾದ್ರೆ ಎಷ್ಟು ಆಗುತ್ತೋ ಅವತ್ತಿನ ದಿನ ಅಷ್ಟು ಖರ್ಚನ್ನು ಕಡಿಮೆ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಆಚೆ ಕಳಿಸುವಂಥದ್ದನ್ನು ಮನೆಯೊಳಗಡೆ ಇಟ್ಕೋಬೇಕು. ಅಂದರೆ ಎಲ್ಲೋ ಒಂದು ಕಡೆ ನಾವು 10 ರೂಪಾಯಿ ಖರ್ಚು ಮಾಡಬೇಕು ಅಂದಾಗ ಅದು ಅನಾವಶ್ಯಕವಾದಾಗ ಗುರುವಾರದ ದಿನ ಆವತ್ತಿನ ದಿನ ನಾವು ಖರ್ಚು ಮಾಡದೆ ನಮ್ಮೊಂದಿಗೆ ಇಟ್ಕೊಂಡು, ಅಮ್ಮ ನೀನು ನಮ್ಮೊಂದಿಗೆ ಇರು, ನಮ್ಮ ಜೊತೆಯಲ್ಲೇ ಇರು, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಆ ಜಗನ್ಮಾತೆಯನ್ನು ಕೇಳ್ಕೊಂಡು ಇಟ್ಕೊಳ್ಳೋದು. ಈ ರೀತಿ ಕೂಡಿಟ್ಕೊಂಡು ಬಂದಂತಹ ಬಂದ ಮೇಲೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಒಂದು ಚಿನ್ನವೋ ಒಂದು ಬೆಳ್ಳಿಯೋ ಏನಾದರೂ ತೆಗೆದುಕೊಂಡು ಅದನ್ನು ಇಟ್ಟು ಪೂಜೆ ಮಾಡುವಂಥದ್ದು ವಿಶೇಷ. ಗುರುಗಳೇ, ಈಗ ನೀವು ಹೇಳಿದ್ರಿ ಪ್ರತಿ ಗುರುವಾರನೂ ನಾವು ಒಂದು ಅರಿಶಿಣದ ಲಕ್ಷ್ಮಿಯನ್ನ ಮಾಡಬೇಕು ಅಂತ. ಈಗ ಪ್ರತಿ ವಾರ ಆದಮೇಲೆ ಒಂದು 4 ವಾರ ಆದಮೇಲೆ ಈ ಅರಿಶಿಣದ ಮಹಾಲಕ್ಷ್ಮಿಯನ್ನ ಹೇಗೆ ವಿಸರ್ಜನೆ ಮಾಡಬೇಕು ಅಥವಾ ಹೇಗೆ ಉಪಯೋಗಿಸ್ಕೋಬೇಕು ಕಡೆಯ ದಿನ? ಅಮ್ಮ, ಈ ಅರಿಶಿಣದ ಉಂಡೆ ಏನಿರುತ್ತೆ, ಪೂಜೆ ಮಾಡುವಂತಹ ಉಪಾಸನ ಒಂದು ವಿಗ್ರಹ ಏನಿರುತ್ತೆ, ಮೂರ್ತಿ ಏನಿರುತ್ತೆ, ಇದನ್ನು ನೀವು ಕಾಲು ಹಚ್ಕೊಳ್ಳೋಕ್ಕಾಗಲ್ಲ. ಪೂಜೆ ಮಾಡುವಂಥದ್ದು ಲಕ್ಷ್ಮಿ. ಇದನ್ನು ನೀವು ನಿಮ್ಮ ಮನೆಯ ಹೊಸ್ತಿಲಿಗೆ ತಿಕ್ಕಬಹುದು. ಎರಡನೆಯದು, ನಿಮ್ಮ ಮನೆಯಲ್ಲಿ ಇರುವಂತಹ ತುಳಸಿ ಕಟ್ಟೆಗೆ ಇದನ್ನು ಹಚ್ಬೋದು. ಮೂರನೇದು, ಬಾವಿ ಇದ್ದರೆ ಬಾವಿಯಲ್ಲಿ ತೇಳ್ಬಿಡ್ಬೋದು. ಕೆರೆ ಇದ್ದರೆ ನಿಮ್ಮ ಸಮೀಪದಲ್ಲಿ ಕೆರೆಯಲ್ಲಿ ಹಾಕ್ಬೋದು, ವಿಸರ್ಜನೆ ಮಾಡಿ. ಮತ್ತೆ ಈ ಪೂಜೆ ಮಾಡಬೇಕಾದ್ರೆ ನಾವು ಯಾವ ರೀತಿಯ ನೈವೇದ್ಯಗಳನ್ನು ಇಡಬೇಕು? ಅಮ್ಮ, ಈ ಪೂಜೆಗೆ ನಾನು ಆಗಲೇ ಹೇಳಿದಾಗೆ ಆಡಂಬರದ ಅವಶ್ಯಕತೆ ಈ ಪೂಜೆಗೆ ಖಂಡಿತವಾಗಿ ಅಗತ್ಯವಿಲ್ಲ. ಯಾರು ಈ ವ್ರತವನ್ನು ಮಾಡಬೇಕು ಅಂತ ಇದ್ದಾರೋ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಅಥವಾ ತೆಂಗಿನಕಾಯಿಯನ್ನು ಹೊಡೆದು ಕೂಡ ನೈವೇದ್ಯವನ್ನು ಭಗವತಿಗೆ, ಲಕ್ಷ್ಮೀದೇವಿಗೆ ಎಲ್ಲ ರೀತಿಯಾದಂತಹ ಆಶೀರ್ವಾದವು ಕೂಡ ಲಕ್ಷ್ಮೀದೇವಿಯಿಂದ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಆಡಂಬರ, ಎಣ್ಣೆಯಿಂದ ಕರೆದಂಥದ್ದು ಅಥವಾ ಇನ್ನೊಂದು ಅವಶ್ಯಕತೆ ಇರುವುದಿಲ್ಲ. ಗುರುಗಳ, ಯಾವ ಹೂವು ಮತ್ತು ಯಾವ ಪತ್ರೆಯಿಂದ ದೇವಿಯನ್ನು ಅರ್ಚಿಸಬೇಕು, ಹಾಗೆ ಯಾವ ಶ್ಲೋಕವನ್ನು ಹೇಳಬೇಕು ಆ ಸಮಯದಲ್ಲಿ? ದ್ವಾದಶ ನಾಮವನ್ನು ಹೇಳಿಕೊಂಡು ಬಿಲ್ವಪತ್ರೆಯನ್ನು ಕೂಡ ಅರ್ಚನೆ ಮಾಡಬಹುದು. ಅಥವಾ ಚತುರ್ವಿಂಶತಿ ಅನ್ನುವಂತಹ ಲಕ್ಷ್ಮಿಯ ನಾಮವನ್ನು ಹೇಳಿಕೊಂಡು ಒಂದೊಂದು ಓಂ ನಮೋ ಮಹಾದೇವ್ಯೈ ನಮೋ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ, ಓಂ ನಮೋ ಮಹಾಲಕ್ಷ್ಮೀ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಚತುರ್ವಿಂಶತಿ ನಾಮಸ್ತೋತ್ರದಲ್ಲೂ ಕೂಡ ಇದನ್ನು ನಾವು ಹೇಳಿಕೊಂಡು ಬಿಲ್ವಪತ್ರ ಅರ್ಚನೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ
ಕೃಪೆ ಸಾಧ್ಯವಾದಷ್ಟು ಬೇಗ ಪೂಜೆ ಮಾಡುವಂತಹ ಕರ್ತೃಗಳಿಗೆ ಬೇಗ ಸಿಗುತ್ತೆ. ಮತ್ತು ಇದರ ಜೊತೆಗೆ ಸಮಯ ಇದ್ದರೆ ಸಾಕ್ಷಾತ್ ಇಂದ್ರನು ಕೂಡ ತನ್ನ ಸಿಂಹಾಸನವನ್ನು ಮತ್ತು ತನ್ನ ಐಶ್ವರ್ಯವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರವಾಗಿ ಇಂದ್ರನು ಕೂಡ ಹೇಳಿದಂತಹ ಇಂದ್ರಕೃತ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಬಹುದು. ಎಲ್ಲದಕ್ಕಿಂತ ಬಹಳ ಮಹಿಮಾನ್ವಿತವಾದಂಥ ಸ್ತೋತ್ರ ನಮಗೆ ಕಲಿಯುಗದಲ್ಲಿ ಈಗ 2000 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಸ್ತೋತ್ರ ಯಾವುದು ಅಂತಂದರೆ ಆದಿಜಗದ್ಗುರು ಶಂಕರಾಚಾರ್ಯರು ಹೇಳಿದಂತಹ ರಚಿಸಿದಂತಹ ಕನಕದಾರ ಸ್ತೋತ್ರ. ಇವತ್ತಿಗೂ ಕೂಡ ನಮಗೆ ಆ ಮನೆ ಸಾಕ್ಷಿಭೂತವಾಗಿ ನಿಂತಿದೆ. ಇವತ್ತಿಗೂ ಕೂಡ ನಮಗೆ ಶಂಕರಾಚಾರ್ಯರು ರಚಿಸಿದಂತಹ ಕನಕದಾರ ಸ್ತೋತ್ರದಿಂದ ಸಾಕಷ್ಟು ದಾರಿದ್ರ್ಯವನ್ನು ನಾಶ ಮಾಡಿಕೊಂಡಿರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಯಾರು ಈ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಲಿಕ್ಕೆ ಬರದೇ ಇದ್ದವರು ಸಹಿತ ಆಡಿಯೋ ಮೂಲಕ ಅಥವಾ ಟಿ ವಿಯ ಮೂಲಕ ಕ್ಯಾಸೆಟ್ ಮೂಲಕ ಮನೆಯಲ್ಲಿ ಕೇಳ್ತಾ ಬರ್ತಾ ಇದ್ದರೆ ಅವರಿಗಿರುವಂತಹ ಎಷ್ಟೋ ದಾರಿದ್ರ್ಯ ಅನ್ನೋದು ನಾಶ ಆಗುತ್ತಮ್ಮ. ಗುರುಗಳ ನೀವು ಹೇಳಿದ್ರಿ ಪ್ರತಿ ಗುರುವಾರ ಈ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು ಅಂತ. ಈಗ ಆಷಾಢದಲ್ಲಿ ನಿಮಗೆ 4 ಗುರುವಾರ ಸಿಗುತ್ತೆ. ಆದರೆ ಈಗ ಒಂದು ಗುರುವಾರ ಯಾವುದಾದ್ರೂ ಕಾರಣದಿಂದ ಸ್ಕಿಪ್ ಆಗ್ಬೋದು. ಆಗ ಏನು ಮಾಡಬೇಕು? ಆ ವ್ರತ ಒಂದು ಭಂಗ ಆಗುತ್ತಾ ಅಥವಾ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ? ಅಥವಾ ಸಂಕಲ್ಪ ನಮ್ದಿದ್ದು ಆ ದಿನ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನನ್ನ ತಾಯಿ, ಮಗಳು, ಅಕ್ಕ ಅಥವಾ ಗಂಡ ಈ ಥರ ಮಾಡ್ಬೋದಾ? ಅಮ್ಮ, ಈಗ ಹೆಂಗಸರಿಗೆ ನಾರ್ಮಲ್ ಆಗಿ ಪ್ರಾಬ್ಲಮ್ ಅನ್ನೋದಿದ್ದೇ ಇರುತ್ತೆ. ಅದಕ್ಕೆ ಅಂತಲೇ ನಮಗೆ 5 ವಾರದ ಲೆಕ್ಕ. ಅದರಲ್ಲಿ 4 ವಾರ ಆಷಾಢ ಅಂತ ಬಂದರೆ 5ನೇ ವಾರ ವರಮಹಾಲಕ್ಷ್ಮಿ ಅಂತ ಬರುತ್ತೆ. ಅಂದರೆ ಇಲ್ಲಿಂದ ನಾವು ಪೂಜೆ ಉಪಾಸನೆಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿಯ ಹಬ್ಬದಂದು ನಾವು ಪೂರ್ಣ ಪೂಜೆಯನ್ನು ಮಾಡಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡೋದು. ಯಾರು ಈ ವ್ರತವನ್ನು ಮಾಡ್ತಾರೋ ಅವರೇ ಸಂಕಲ್ಪ ಮಾಡಿದವರೇ ಮಾಡಬೇಕು. ನನ್ನ ಬದಲಾಗಿ ಇನ್ನೊಬ್ಬರು ಮಾಡಿ ಅನ್ನೋದು ಬರೋದಿಲ್ಲ. ನಮಗೆ 5 ವಾರ ಲೆಕ್ಕ. 6 ವಾರ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ. 5 ವಾರ ಅನ್ನೋದೇ ನಮಗೆ ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ 1 ವಾರ ಸ್ಕಿಪ್ ಆದರೂ ಕೂಡ ನಮಗೆ 5ನೇ ವಾರ ಲೆಕ್ಕ ಬರುತ್ತೆ. ಪೂಜೆ ಮಾಡಬೇಕು. ಮೇಯ್ನಾಗಿ ಯಾರು ಪೂಜೆ ಮಾಡ್ತಾರೋ ಅವರ ಮನಸ್ಥಿತಿ ಬಹಳ ಪ್ರಮುಖವಾಗಿ ಏಕಾಗ್ರತೆಯಿಂದ ಇರಬೇಕು. ಇಲ್ಲಿ ಪೂಜೆಯನ್ನು ಮಾಡ್ತಾ ನಾವು ಕಷ್ಟ 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 ಅಂತಂದರೆ ಲಭ್ಯ ಇರೋದಿಲ್ಲ. ಇವತ್ತಿನ ದಿನ ನಾವು ಮನೆಯಲ್ಲಿ ಅಡುಗೆ ಚೆನ್ನಾಗಿಲ್ಲ ಅಂದರೆ ದರಿದ್ರವಾಗಿದೆ ಅಂತ. ಆ ದರಿದ್ರ ಅನ್ನೋದು 10 ಸಾರಿ ಹೇಳಿದ್ರೆ ಆಯಿತು. ದರಿದ್ರ ಅನ್ನೋದು ಜ್ಯೇಷ್ಠ ಮಹಾಲಕ್ಷ್ಮಿ ಬಂದು ಅಂದರೆ ಆ ಲಕ್ಷ್ಮಿ ಬಂದು ಕೂತ್ಕೊಂಡು. ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರು ಮತ್ತು ನಮ್ಮ ತಾತನವರ ಕಾಲದಲ್ಲಿ ಮನೆ ಮುಂದೆ ಯಾರಾದರೂ ಭಿಕ್ಷೆ ಬಂದು ಸಹಿತ ನಾವು ಕೈ ಖಾಲಿ ಇಲ್ಲಪ್ಪ ಮುಂದೆ ಬಾ ಅಂತ ಹೇಳ್ತೀವಿ. ಅರ್ಥ ಆಯ್ತು. ಇನ್ನೂ ಒಂದಷ್ಟು ಹಿಂದಿನ ದಿನಗಳಲ್ಲಿ ಕೈ ತುಂಬಿದ್ಯಪ್ಪ ನಾಳೆ ಬಾ ಅಂತ. ಯಾವತ್ತೂ ನನ್ನ ಹತ್ರ ಇಲ್ಲ, ನಾನು ಕೊಡೋಕ್ಕಾಗಲ್ಲ, ನನ್ನ ಹತ್ರ ಇವತ್ತು ತುಂಬಿದೆ, ನನ್ನ ಹತ್ರ ಇವತ್ತು ಜೋಗಲ್ಲಿ 1 ರೂಪಾಯಿನೂ ಇಲ್ಲ, ನೀನೇ ಇದು ನನಗೆ ಕೊಡು. ಇದೇನಾಗುತ್ತೆ, ಲಕ್ಷ್ಮಿಯನ್ನು ನಾವೇ ನಮ್ಮ ಒಂದು ಮನೆಯ ಅಡ್ರೆಸ್ ವಿಳಾಸವನ್ನು ಕೊಟ್ಟು ಭಾ 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 ಅಂತ ಕರೆದ. ಹಾಗಾಗಿ ನಾವು ಮನೆಯಲ್ಲಿ ಮಾಡಬೇಕಾದಂಥ ಪೂಜೆ ನಾವೇ ಮಾಡಬೇಕು. ಎರಡನೇದು, ಯಾವತ್ತಿಗೂ ನಾವು ಇಲ್ಲ 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 ಅನ್ನೋದನ್ನ ಮನೆಯಲ್ಲಿ ಫಸ್ಟ್ ಬಿಡಬೇಕು, ಮೊದಲು ಬಿಡಬೇಕು. ಪವರ್ ಆಫ್ ವರ್ಡ್. ಅಮ್ಮ, ಈ ಪ್ರಪಂಚವೇ ಶಬ್ದದಿಂದ ನಿರ್ಮಾಣ. ನಮ್ಮ ದೇಹಗಳು ಕೂಡ ಅಣುಗಳಿಂದ ಆಗಿರುವಂಥದ್ದು. ಈ ಅಣುಗಳನ್ನು ನಾವು ಡಿಕೋಡ್ ಮಾಡಿದ್ರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅಂತ ಹೇಳಿ 3 ವಿಭಾಗ ಬರುತ್ತೆ. ಅದನ್ನು ಆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನನ್ನು ಕೂಡ ಡಿವೈಡ್ ಮಾಡಿದ್ರೆ 2 ಕಂಪನಗಳು ಕಾಣಿಸುತ್ತೆ. ಆ 2 ಕಂಪನಗಳ ನಡುವೆ ನಿಮಗೆ ಸಿಗೋದೇ ಶಬ್ದ, ವೈಬ್ರೇಷನ್. ಈ ಪ್ರಪಂಚವೇ ಶಬ್ದದಿಂದ ನಿರ್ಮಾಣ ಆಗಿದೆ. ಈ ಬ್ರಹ್ಮಾಂಡವು ಶಬ್ದದಿಂದಲೇ ನಿರ್ಮೂಲ ಆಗುತ್ತೆ ಮತ್ತು ಈ ಶಬ್ದದಿಂದಲೇ ಮರುಹುಟ್ಟನ್ನು ಪಡೆಯುತ್ತೆ. ಹಾಗಾಗಿ
ನಾವು ಮಾತಾಡುವಂಥ ಪ್ರತಿಯೊಂದು ಮಾತು ಕೂಡ ತುಂಬ ಉಪಯುಕ್ತವಾಗಿರುವಂಥದ್ದೇ, ಮುಖ್ಯವಾಗಿರುತ್ತೆ, ಬಹಳ ಮುಖ್ಯ. ನಾವಿಲ್ಲ ಇಲ್ಲ ಅಂತ ಹೇಳಿದಷ್ಟು ನಮಗೇನು ಇಲ್ಲದೇ ಇರೋಗೆ ಹಾಗೆ. ನಮ್ಮ ಹತ್ರ ಇದೆ ಅಂದ ತಕ್ಷಣ ಎಲ್ಲ ಬಂದಿರ್ತೋದ್ರಲ್ಲ, ಆದರೆ ಮುಂದೆ ಇದು ನಮ್ಮ ಹತ್ರ ಇರೋದು ಕೂಡ ಇಲ್ಲದೇ ಇರೋವಂಥ ಪರಿಸ್ಥಿತಿ ಏನಾಗುತ್ತೆ. ಇದೇ ಅಂತಂದರೆ ಏನೋ ಬರೋವಂಥದ್ದು ಏನೋ ಒಂದು ಬ್ಯಾಲೆನ್ಸ್ ಇರುತ್ತಲ್ಲ, ಅದು ಕೂಡ ಬರುತ್ತೆ. ಮತ್ತು ಗುರುಗಳೇ ತುಂಬ ಮುಖ್ಯ. ಯಾಕಂದರೆ ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಜನ ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ. ಸೊ ಅವ್ರಿಗೆ ಬೆಳಗ್ಗೆ ನೀವು ಹೇಳೋ ಹಾಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ. ಅವರು ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಸಂಜೆ ಹೊತ್ತು ಮಾಡಬಹುದಾ ಗೋಧೂಳಿ ಸಮಯದಲ್ಲಿ? ಅಮ್ಮ, ಯಾರೇ ಕೆಲಸಕ್ಕೆ ಹೋದ್ರೂ ಈ ಪೂಜೆ ಅನ್ನೋದು ಏನಿದೆ ಬೆಳಗ್ಗೆ ಹೊತ್ತು ಬ್ರಾಹ್ಮಣ ಮುಹೂರ್ತದಲ್ಲೇ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬ್ರಾಹ್ಮಣ ಮುಹೂರ್ತದಲ್ಲಿ ಯಾರು ಬೇಕಾದರೂ ಮಾಡಬಹುದು. ಆವತ್ತೊಂದು ದಿನ, ಗುರುವಾರದ ಒಂದು ದಿನ ನಾವು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಗುರುವಾರ ಒಂದು ದಿನ ನಮಗೆ ಏನಾದರೂ ಮಾರ್ನಿಂಗ್ ಶಿಫ್ಟ್ ಇತ್ತು ಅಂದರೆ ಅದನ್ನು ಮಧ್ಯಾಹ್ನ ಶಿಫ್ಟ್ಗೋ ಆಡಿಸ್ಕೊಂಡು ಮಾಡ್ಕೋಬೋದು. ಅಂದರೆ ನಾವು ಬದಲಾಗಬೇಕು ವಿನಃ ತಾಯಿಯ ಒಂದು ಸಮಯನ ನಮ್ಮ ಅನುಕೂಲಕ್ಕನ್ನು ಬದಲಾಗಬಾರ್ದು. ಸಮಯ ಅನ್ನೋದೇನಿದೆ, ಬ್ರಾಹ್ಮಣ ಮುಹೂರ್ತ ಅನ್ನೋ ಸಮಯ ಏನಿದೆ, ಈ ಬ್ರಾಹ್ಮಣ ಮುಹೂರ್ತ ಅನ್ನೋ ಸಮಯ ಮನುಷ್ಯನಿಗೂ ಮತ್ತು ಪ್ರಕೃತಿಗೂ ನಡುವೆ ಬಹಳ ಹತ್ತಿರವಾದಂಥ ಸಂಬಂಧವನ್ನು ಏರ್ಪಡಿಸುವಂಥ ಸಮಯ. ಪ್ರಕೃತಿಯಲ್ಲಿ ಅಗೋಚರವಾದಂಥ ಶಕ್ತಿಯನ್ನು ನಾವು ಜಾಗೃತಿ ಮಾಡಿಕೊಳ್ಳುವಂಥ ಸಮಯ, ದೈವಿ ಶಕ್ತಿ ಜಾಗೃತವಾಗುವಂಥ ಸಮಯ. ನಮ್ಮ ದೇಹದಲ್ಲಿ ಇಡೀ ತಿಂಗಳ ಸುಷುಮ್ನ ನಾಡಿ ಅಂತ ಇರುತ್ತೆ. ಈ ಸುಷುಮ್ನ ನಾಡಿ ಸ್ವಲ್ಪ ಜಾಗೃತವಾಗುತ್ತೆ ಅಂದರೆ ಅದು ಬ್ರಾಹ್ಮಣ ಮುಹೂರ್ತದಲ್ಲಿಯೇ. ಹಿಂದಿನ ಕಾಲದಲ್ಲಿ ಇವತ್ತಿನ ದಿನ ನಾವು 8 ಗಂಟೆ ಸೂರ್ಯ ಹತ್ತಿ ಮೇಲೆ ಬಂದರೂ ಕೂಡ ನಾವು ಮಲಗೇ ಇರ್ತೀವಿ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಬಿಡ್ತೀವಿ. ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಜೆ 4:15, 5 ಗಂಟೆ ಅಷ್ಟೊತ್ತಿಗೆ ಮನೆಗೆ ಸೇರಿಬಿಡ್ತಿದ್ರು. ಮನೆ ಸೇರಿ 9 ಗಂಟೆ ಅಷ್ಟೊತ್ತಿಗೆಲ್ಲ ನಿದ್ರೆ, ಮತ್ತೆ ಮಾರ್ನಿಂಗ್ 4 ಗಂಟೆ ಅಷ್ಟೊತ್ತಿಗೆಲ್ಲ ಎದ್ದು ಸ್ನಾನ ಮಾಡಿ. ಅದಕ್ಕೆ ಅವು ಅಷ್ಟು ದೀರ್ಘಕಾಲಿಕವಾದಂತಹ ಆರೋಗ್ಯ ಇರುವಂತಹ ದೇಹವನ್ನು, ಅಷ್ಟು ಆರೋಗ್ಯವಾದಂತಹ ಜೀವನವನ್ನು ನಡೆಸ್ತಾ ಇತ್ತು. ಮತ್ತು ಆಯಸ್ಸು ಕೂಡ ಹೌದು, ಆಯಸ್ಸು ಅಷ್ಟೇ ಚೆನ್ನಾಗಿತ್ತು. ಇವತ್ತಿನ ದಿನ ಏನಾಗ್ಬಿಟ್ಟಿದೆ, ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ಬಂದರೂ ಕೂಡ ಅವರಿಗೆ ಸಮಾಧಾನವೇ ಇರೋದಿಲ್ಲ. ಇನ್ನು ದೇಹದ ಮೇಲೆ ನಿದ್ರೆ. ಅದಕ್ಕೆ ಈಗಿನ ಕಾಲದ ಜನರಿಗೆ ಸಾಕಷ್ಟು ರೋಗ ರುಜಿನಗಳು ತಮ್ಮ ಪ್ರಾರಬ್ಧ ಕರ್ಮದಿಂದ ಬಂದರೆ ಇನ್ನೊಂದಷ್ಟು ರೋಗಗಳು ನಾವೇ ಕಲಿಸ್ಕೊಳ್ಳುವಂಥದ್ದಾಗಿರುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು, ನಮಗೆ ದಾರಿದ್ರ್ಯವೂ ನಾಶವಾಗಬೇಕು, ನಮ್ಮ ಸಂಕಷ್ಟಕ್ಕೂ ನಾಶವಾಗಬೇಕು, ಹಾಗೆ ನಮಗೆ ದೇಹಕ್ಕೂ ಅನುಕೂಲ ಇರಬೇಕು ಅಂತಂದರೆ ಕಷ್ಟ. ಇದು ಪೂಜೆ ಅನ್ನೋದು ನಾನು ಆಗಲೇ ಹೇಳ್ತೀನಿ, ತಪಸ್ಸು. ಇಲ್ಲಿಂದ ನೀವು ಉಪಾಸನೆಯನ್ನು ಮಾಡಿಕೊಂಡು ಈ ಕರೆಕ್ಟಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ನಿಮ್ಮ ಸಾಲ ಬಾಧೆ ಎಷ್ಟೊತ್ತಿರುತ್ತೆ, ಸಂಪೂರ್ಣ ಫಲ ಸಿಗುತ್ತೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಸತ್ಯಾಸತ್ಯ ಯಜಮಾನಸ್ಯ ಕಾಮ ಮಾಡುವಂತಹ ಮನುಷ್ಯನ ಮನಸ್ಥಿತಿ, ಆ ಹೆಣ್ಣು ಮಗಳ ಮನಸ್ಥಿತಿಯ ಮೇಲೆ ಇದು ತುಂಬಿ ನಿರ್ಧಾರ ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಪೂಜೆ ಮಾಡ್ತಾ 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 ಅಯ್ಯೋ ಅದಿಲ್ಲ, ಅಯ್ಯೋ ಇದಿಲ್ಲ, ನನಗೆ ಅದಾಗಿಲ್ಲ, ನನಗಿದಾಗಿಲ್ಲ ಅಂತ ಅನ್ನೋದಲ್ಲ. ಒಂದೇ ಸತಿ ಜನ್ಮಾಂತರದ ಕರ್ಮಗಳು ಒಂದು 4 ದಿನ, 4 ವಾರ, 4 ಗಂಟೆಯಲ್ಲಿ ಕಳೆಯೋದಿಲ್ಲ. ನಮಗೆ ಕಳಿಬೇಕು ಅಂತಂದರೆ ಸಮಯ ತಗೊಳುತ್ತೆ. ಆ ಸಮಯಕ್ಕೆ ನಾವು ತಪಸ್ಸು ಅಂತ ಹೇಳ್ತೀವಿ. ಆ ತಪಸ್ಸನ್ನು ನಾವು ಮಾಡಬೇಕು. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಆಷಾಢದಲ್ಲಿ ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಗೊತ್ತಿತ್ತು. ಆದರೆ ನೀವು ಆಷಾಢದಲ್ಲಿ ಗುರುವಾರದ ದಿನ ನಾವು ಹರಿದ್ರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಸಾಲ ಬಾಧೆಯಿಂದ ಮುಕ್ತಿ, ಹಾಗೆ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಸಂಪತ್ತನ್ನು ನಾವು ಉಳಿಸ್ಕೊಳ್ಬಹುದು ಅನ್ನೋದನ್ನು ನೀವು ಸಂಪೂರ್ಣವಾಗಿ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟದ್ದಕ್ಕೆ ನಮ್ಮ ಚಾನಲ್ ಕನ್ನಡ ಮಾಧ್ಯಮದ ಪರವಾಗಿ ನಿಮಗೆ ಅನಂತಪೂರ್ವ ಧನ್ಯವಾದಗಳು. ನಮಸ್ಕಾರ.